ಅಂದಿನ ಕೊಚಿಕ್ಕು ಗೆಳೆಯರು ಮತ್ತೆ ಒಂದಾಗ್ತಾರ? ದೂರವಾಗಿದ್ದ ಬಳ್ಳಾರಿ ದೋಸ್ತಿಗಳು ಮತ್ತೆ ಜೊತೆಯಾಗ್ತಾರ? ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಬಗ್ಗೆ. ಒಂದು ಕಾಲದ ಕುಚಿಕ್ಕು ಗೆಳೆಯರು. ಎಲ್ಲಾದ್ರೂ ಜನಾರ್ದನ್ ರೆಡ್ಡಿ ಅವರು ಒಬ್ಬರೇ ಹೋಗ್ಬಿಟ್ರೆ ಅವ್ರನ್ನ ಕೇಳ್ತಾ ಇದ್ರಂತೆ, ರಾಮುಲು ಅವರು ಎಲ್ಲಿದ್ದಾರೆ, ಒಬ್ಬರೇ ಬಂದ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ. ಹಾಗೆ ರಾಮುಲು ಅವರು ಎಲ್ಲಾದ್ರೂ ಒಬ್ಬರೇ ಹೋಗ್ಬಿಟ್ರೆ ಎಲ್ಲಿ ರೆಡ್ಡಿ ಸಾಹೇಬರು ಅಂತ ಕೇಳ್ತಾ ಇದ್ರಂತೆ. ಅಂತ ದೋಸ್ತಿ ಅವರಿಬ್ಬರದು. ಸೊ ಈಗ ಅದ್ಯಾವುದೋ ಒಂದು ಕಾರಣಕ್ಕೆ ಅವರಿಬ್ಬರು ದೂರ ಆಗಿದ್ದಾರೆ. ಬಹಳ ದೂರ ಆಗ್ಬಿಟ್ಟಿದ್ದಾರೆ. ಅವರ ಮನೆಗಳು ಅಕ್ಕಪಕ್ಕದಲ್ಲಿದ್ವು. ಅದಕ್ಕೆ ಕಾಂಪೌಂಡ್ ಕೂಡ ಹಾಕಿಸ್ಬಿಟ್ಟಿದ್ದಾರೆ. ಅಂದರೆ ನೀವ್ಯಾರು ನಮಗೆ ಗೊತ್ತಿಲ್ಲ, ನಾವ್ಯಾರು ನಿಮಗೆ ಗೊತ್ತಿಲ್ಲ, ಹಂಗಾಗಿದ್ದಾರೆ. ಆದರೆ ಈಗ ಅವರಿಬ್ಬರು ಒಂದಾಗ್ತಾರಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ರೆಡ್ಡಿ ರಾಮುಲು ಒಳ ಜಗಳದ ರಾಜ್ಯ ಪಂಚಾಯಿತಿ ದೆಹಲಿಗೆ ಶಿಫ್ಟ್ ಆಗಿದೆ. ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ದೆಹಲಿಗೆ ಬರುವಂತೆ ಬುಲಾವ್ ನೀಡಲಾಗಿದೆ. ಹೈಕಮಾಂಡ್ ಕೊಟ್ಟಿದ್ದ ಸಂದೇಶ ತಲುಪಿಸಿದ ಸಚಿವ ವಿ ಸೋಮಣ್ಣ ನಿನ್ನೆ ಬಳ್ಳಾರಿಗೆ ತೆರಳಿದ್ದ ವೇಳೆ ರಾಮುಲುಗೆ ಸೂಚನೆಯನ್ನ ನೀಡಿದ್ದಾರೆ. ಸೋಮಣ್ಣ ಅವರು ರೆಡ್ಡಿ ಬಳ್ಳಾರಿಯಲ್ಲಿ ಇಲ್ಲದ ಕಾರಣ ಕರೆ ಮಾಡಿ ಹೇಳಿದ್ದಾರೆ, ನೀನು ರಾಮುಲು ಇಬ್ರು ಜೊತೆಯಾಗಿಯೇ ದೆಹಲಿಗೆ ಬನ್ನಿ, ದೆಹಲಿಯಲ್ಲೇ ಮಾತನಾಡೋಣ ಅಂತ ಹೇಳಿದ್ದಾರೆ ಸೋಮಣ್ಣ. 1 ವರ್ಷದಿಂದ ಒಬ್ಬರ ಮೇಲೆ ಒಬ್ಬರು ಮುನಿಸಿಕೊಂಡಿದ್ದಾರೆ ರೆಡ್ಡಿ ರಾಮುಲು. 1 ವರ್ಷದಿಂದ ರೆಡ್ಡಿ ರಾಮುಲು ಅವರು ಮುನಿಸಿಕೊಂಡು ಬಿಟ್ಟಿದ್ದಾರೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ. ಸೊ ಈಗ ಬಳ್ಳಾರಿ ಅಂತ ಬಂದಾಗ ರೆಡ್ಡಿ ಮತ್ತು ರಾಮುಲು ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾರೆ ಬಳ್ಳಾರಿ ರಾಜಕಾರಣದಲ್ಲಿ. ಸೊ ಅವರಿಬ್ಬರು ಈಗ ದೂರ ಆಗಿರೋದ್ರಿಂದ ಬಳ್ಳಾರಿಯಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ ಆಗ್ತಾ ಇದೆ. ಎಲೆಕ್ಷನ್ಸ್ನಲ್ಲಿ, ಸ್ಥಳೀಯ ಚುನಾವಣೆಗಳಿಂದ ಹಿಡ್ಕೊಂಡು ಮತ್ತೆ. ಹಾಗಾಗಿ ಇವರಿಬ್ಬರನ್ನ ಒಂದು ಮಾಡುವಂಥ ಕೆಲಸಕ್ಕೆ ಈಗ ಹೈಕಮಾಂಡ್ ಮುಂದಾಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಈಗ ವಿ ಸೋಮಣ್ಣ ಅವರು ಬಳ್ಳಾರಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವ್ರಿಗೂ ಹೇಳಿದ್ದಾರೆ, ದೆಹಲಿಗೆ ಬರಬೇಕಪ್ಪ, ಹೈಕಮಾಂಡ್ ಕರೆದಿದ್ದಾರೆ. ಅದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಲ್ಲಿ ಇರಲಿಲ್ಲ, ಹಾಗಾಗಿನೇ ಅವರಿಗೆ ಕರೆ ಮಾಡಿ ಹೇಳಿದಾರಂತೆ, ನೀವು ಮತ್ತು ರಾಮುಲು ಸೇರಿ ಜೊತೆಯಾಗಿಯೇ ದೆಹಲಿಗೆ ಬರಬೇಕು, ಅಲ್ಲೇ ಮಾತಾಡೋಣ, ಏನೇನು ಸಮಸ್ಯೆ ಇದೆಯೋ, ಏನೇನು ಅಸಮಾಧಾನ ಇದೆಯೋ ಅದೆಲ್ಲದರ ಬಗ್ಗೆ ಅಲ್ಲೇ ಮಾತಾಡೋಣ ಅನ್ನೋ ನಿಟ್ಟಿನಲ್ಲಿ ಹೇಳಿದಾರಂತೆ. ದೂರವಾಗಿದ್ದ ಬಳ್ಳಾರಿ ದೋಸ್ತಿಗಳು ಒಂದಾಗ್ತಾರ? ಹಾಗಾದ್ರೆ ರೆಡ್ಡಿ ರಾಮುಲು ಒಳ ಜಗಳದ ರಾಜ್ಯ ಪಂಚಾಯಿತಿ ದೆಹಲಿಗೆ ಶಿಫ್ಟ್ ಆಗಿದೆ. ನನಗಾಗಲೇ ಹೇಳಿದ ಹಾಗೆ ಎಂಥ ದೋಸ್ತಿ ಅಂತ ಅಂದರೆ, ಒಬ್ಬರು ಇಲ್ಲ ಅಂತ ಅಂದರೂ ಕೂಡ ಎಲ್ಲಿದ್ದಾರೆ ರಾಮುಲು ಅವರು, ಎಲ್ಲಿದ್ದಾರೆ ರೆಡ್ಡಿ ಅವರು ಅಂತ ಕೇಳುವಂಥ ದೋಸ್ತಿ ಅದು. ಆದರೆ ಈಗ 1 ವರ್ಷದಿಂದ ತೀರಾ ದೂರ ಆಗಿಬಿಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಬಳ್ಳಾರಿ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಎಂಥ ಒಂದು ಅದ್ಭುತವಾದಂಥ ಜೋಡಿ ಮತ್ತು ದೋಸ್ತಿ, ಆದರೆ ಏಕಾಏಕಿಯಾಗಿ ದೂರ ಆದರು. ಅದಕ್ಕೆ ಕಾರಣ ಬೇರೆ ಇದೆ. ಆದರೆ ಇವರಿಬ್ಬರು ಈಗ ಒಂದಾಗ್ತಾರಾ ಅನ್ನೋ ಪ್ರಶ್ನೆ, ಯಾಕೆ ಒಂದಾಗ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ, ಏನು ಕಾರಣ? ಹೌದು ರಾಮ್, ಏನು ರೆಡ್ಡಿ ರಾಮುಲು ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಇಬ್ರು ಬಿಜೆಪಿ ಅತಿ ದೊಡ್ಡ ನಾಯಕರು ಅಂತಾನೆ ಹೇಳ್ಬೋದು. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಈ ಇಬ್ಬರ ನಾಯಕರ ಕಸರತ್ತು ಸಾಕಷ್ಟಿತ್ತು. ಇವರಿಬ್ಬರ ದೋಸ್ತಿ ಎಂತದ್ದು ಅಂತ ಹೇಳಿದ್ರೆ ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ ಅಂತಕ್ಕಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 3-4 ವರ್ಷದಿಂದ ರೆಡ್ಡಿ ಮತ್ತು ರಾಮುಲು ಇಬ್ರು ನಾ ದೂರ ನೀ ದೂರ ಅನ್ನುವಂತಾಗಿದ್ರು. ಅವರಿಬ್ಬರನ್ನ ಈಗ ಹೈಕಮಾಂಡ್ ಒಂದು ಮಾಡುತ್ತಾ ಅನ್ನುವಂತ ಒಂದು ಸುಳಿವನ್ನ ನಿನ್ನೆ ಸೋಮಣ್ಣ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರಿಗೆ ನೀವಿಬ್ರು ಕೂಡ್ಕೊಂಡು ಜೊತೆಯಾಗಿ ದೆಹಲಿಗೆ ಬನ್ನಿ, ನಾವು ನಿಮ್ ಜೊತೆ ಮಾತಾಡ್ತೀವಿ ಅಂತಕ್ಕಂತ ಒಂದು ಮಾತನ್ನ ನಿನ್ನೆ ಸೋಮಣ್ಣ ಅವರು ಹೇಳಿದ್ದನ್ನ ಗಮನಿಸಿದ್ರೆ, ರೆಡ್ಡಿ ಮತ್ತು ರಾಮುಲು ನಡುವೆ ಇರ್ತಕ್ಕಂತ ಏನು ಬಿಕ್ಕಟ್ಟೇನಿದೆ ಆ ಬಿಕ್ಕಟ್ಟನ್ನ ಹೈಕಮಾಂಡ್ ಬಗೆಹರಿಸುವ ಮಟ್ಟಕ್ಕೆ ಈಗ ಬಂದಿರ್ತಕ್ಕಂಥದ್ದು. ಈ ಇಬ್ಬರು ನಾಯಕರು ಈಗ ಏನು ಬಿಕ್ಕಟ್ಟಿದೆ, ಈ ಬಿಕ್ಕಟ್ಟನ್ನ ಬಗೆಹರಿಸಿದ್ರೆ ಮುಂಬರ್ತಕ್ಕಂತ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ಚುನಾವಣೆಯಲ್ಲೂ ಕೂಡ ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸಾಕಷ್ಟು ಏನು ಶಕ್ತಿ ಬಂದಂತಾಗುತ್ತೆ. ಈ ನಿಟ್ಟಿನಲ್ಲಿ ಈ ಇಬ್ಬರು ನಾಯಕರನ್ನ ಒಂದು ಮಾಡ್ಲಿಕ್ಕೆ ಈಗ ಹೈಕಮಾಂಡ್ ಸೋಮಣ್ಣ ಅವರು ಮಧ್ಯಸ್ಥಿಕೆ ಮೂಲಕ ಮಾಡ್ಲಿಕ್ಕೆ ಮುಂದಾಗಿದೆಯಾ ಅಂತಕ್ಕಂಥ ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ಸೊ ನಿನ್ನೆ ಸ್ವತಃ ಸೋಮಣ್ಣ ಅವರು ಜನಾರ್ದನ್ ರೆಡ್ಡಿ ಅವರಿಗೆ ಕರೆ ಮಾಡುವ ಮೂಲಕ ನೀನು ಮತ್ತು ಶ್ರೀರಾಮುಲು ಇಬ್ರು ದೆಹಲಿಗೆ ಬನ್ನಿ ಅಂತಕ್ಕಂಥ ಒಂದು ಬುಲಾವನ್ನ ಕೊಟ್ಟಿರೋದನ್ನ ನೋಡಿದ್ರೆ
ಇಬ್ಬರ ಶಮನ ದೂರ ಆಗ್ತದೆ. ಕಳೆದ 3-4 ವರ್ಷದಿಂದ ಇದ್ದಂತ ಏನು ಬಿಕ್ಕಟ್ಟು ಏನಿದೆ ಆ ಬಿಕ್ಕಟ್ಟು ಶೀಘ್ರವೇ ಶಮನ ಆಗ್ತದೆ ಅಂತಕ್ಕಂಥದ್ದು. ಸೊ ಈ ಇಬ್ಬರು ನಾಯಕರ ಬೆಂಬಲಿಗರಿಗೆ ಇದು ಒಂದು ಹರ್ಷದಾಯಕ ವಿಷಯ ಆಗಿರ್ತಕ್ಕಂಥದ್ದು ರಾಮ್. ಓಕೆ ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.